ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಮ್ಮಮ್ಮ ಕೂಡ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅಂತ. ಸೊ ನಮ್ಮಮ್ಮ ಕೂಡ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಮಮ್ಮ ಏನೋ ಮಾಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ನಮ್ಮಮ್ಮ ನಮಗೋಸ್ಕರ ಸ್ಪೆಷಲಾಗಿ ಒಬ್ಬಟ್ಟು ಮತ್ತು ವಡೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮಮ್ಮ ಹಾಗೆ ಬಂದರೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂರಲ್ಲ, ಏನಾದರೂ ಮಾಡ್ತಾ ಇರ್ತಾರೆ. ಅದರಲ್ಲೂ ನಾವು ಏನು ಜಾಸ್ತಿ ತಿನ್ನಲ್ವೋ, ಏನು ಜಾಸ್ತಿ ಮಾಡ್ಕೊಳ್ಳಲ್ವೋ ಅದನ್ನು ಮಾಡಿಕೊಡ್ತಾರೆ ನಮಗೆ. ಸೊ ನಾವು ಈ ಒಬ್ಬಟ್ಟು ವಡೆ ಎಲ್ಲ ಮಾಡ್ಕೊಳಕ್ಕೆ ಜಾಸ್ತಿ ಟೈಮೇ ಸಿಗಲ್ಲ. ಮತ್ತು ಹಬ್ಬ ಬಂದರೆ ಊರಿಗೂ ಹೋಗ್ಬಿಡ್ತೀವಲ್ವ. ಸೊ ಹಾಗಾಗಿ ಇವತ್ತು ಏಕಾದಶಿ ಇತ್ತು. ಹಾಗಾಗಿ ಅಮ್ಮ ಒಬ್ಬಟ್ಟು ಮಾಡ್ತೀನಿ, ನೀವು ಮಾಡ್ಕೊಳ್ಳೋದೇ ಇಲ್ಲ, ತಿನ್ನೋದಿಲ್ವಲ್ಲ ಅಂತ ಒಬ್ಬಟ್ಟು ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ಮಸಾಲೆ ವಡೆ ಕೂಡ ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಕೂಡ ರೆಡಿ ಆಗ್ತಾರೆ. ನಮ್ಮಮ್ಮ ನಮಗೆ ಬಿಸಿ ಬಿಸಿಲೇ ಕೊಟ್ಬಿಡ್ಬೇಕು, ಆಗಲೇ ಅವ್ರಿಗೆ ಸಮಾಧಾನ. ನಾನು ಕೆಲಸ ಮಾಡ್ತಿರ್ತೀನಿ, ಇಲ್ಲ ಮೀಟಿಂಗ್ ನಡೀತಾ ಇರುತ್ತೆ, ಆದರೂ ಅವರು ಬಿಸಿ ಬಿಸಿ ತಿನ್ನು ಅಂತ ತಂದು ಕೊಡ್ತಾ ಇರ್ತಾರೆ. ಹೇಳಿ ವಂಶಿ ನೋಡಿ, ಈ ಥರ ಬೇಕ್ರಿ ಮುಂದೆ ಹೋಗ್ಬಿಡ್ತಾಳೆ. ನಮ್ಮ ಮನೆ ಪಕ್ಕನೇ ಬೇಕ್ರಿ ಇದೆ, ಅಲ್ಲಿ ನಿಂತ್ಕೊಂಡು ಕೇಕ್ ಅಂತೆ, ಚಾಕ್ಲೇಟ್ ಎಲ್ಲ ನೋಡ್ತಾಳೆ. ಅವಳಿಗೆ ನೇಮ್ಸ್ಗಳ ಗೊತ್ತಿಲ್ಲ, ಏನದು ಇದನ್ನು ಕೇಕಾ, ಇದು ಪಪ್ಸಾ, ಇದು ಬಿಸ್ಕೆಟ್ ಅಂತ ಗೊತ್ತಿಲ್ಲ. ಅದು ಕಲರ್ಫುಲ್ ಆಗಿರುತ್ತಲ್ಲ, ನೋಡ್ತಾ ಇರ್ತಾಳೆ. ಚಾಕ್ಲೇಟ್ ಕೂಡ ಇರುತ್ತಲ್ಲ, ಜಾಮೂನು ಅದೆಲ್ಲ ನೋಡ್ತಾ ಇರ್ತಾಳೆ. ಇವತ್ತು ಮತ್ತೆ ಒಂದು ಸೆಕೆಂಡ್ ಐಟಮ್ ರೆಡಿ ಆಗ್ತಾ ಇದೆ. ಏನಪ್ಪ ಅಂತ ಹೇಳಿದ್ರೆ ಕಡಲೆಕಾಯಿ ಬೀಜ ಚಟ್ನಿ ಪುಡಿ. ಈ ಥರ ಚಟ್ನಿ ಪುಡಿ ಇದ್ದರೆ ನಮಗೆ ನೆಂಚ್ಕೊಳ್ಳೋಕ್ಕಾಗತ್ತೆ, ಇಲ್ಲ ರೊಟ್ಟಿ ಎಲ್ಲ ಮಾಡಿದಾಗ ಅದ್ರ ಜೊತೆ ತಿನ್ನೋಕ್ಕಾಗುತ್ತೆ ಅಂತ ಸ್ವಲ್ಪ ಬೇಗ ಕೆಲಸಗಳಾಗಲಿ ನಮ್ಮದು ಅಂತ ಚಟ್ನಿ ಪುಡಿನೂ ಮಾಡಿಕೊಡ್ತಾ ಇದ್ದಾರೆ. ಈ ರೆಸಿಪಿ ಎಲ್ಲ ನನಗೆ ಬರಲ್ಲ, ಅಮ್ಮ ಮಾಡ್ಕೊಂಡಾಗ ನೋಡೋಕ್ಕೂ ನನಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಕೆಲಸಗಳಿತ್ತು ಅರ್ಜೆಂಟಾಗಿ. ಸೊ ಹಾಗಾಗಿ ಅಮ್ಮನೇ ಮಾಡಿಕೊಡ್ತಾ ಇದ್ದಾರೆ. ಈ ಚಟ್ನಿ ಪುಡಿನ ದೋಸೆ ಮೇಲೆ, ಇಡ್ಲಿ ಮೇಲೆ ಹಾಕ್ಕೊಂಡು ತಿಂದರೆ, ಸ್ವಲ್ಪ ಗೀ ಹಾಕ್ಬೇಕು ಮೇಲೆ, ಹಾಕ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಜೊತೆಗೆ ರೊಟ್ಟಿಗೂ ಸ್ವಲ್ಪ ಚಟ್ನಿ ಜೊತೆ ಗೀ ಇಲ್ಲಾಂದರೆ ಮೊಸರು ಹಾಕ್ಕೊಂಡು ತಿನ್ನಬೇಕು. ತುಂಬಾ ಒಳ್ಳೆ ಕಾಂಬಿನೇಷನ್. ಒಂದೊಂದು ಟೈಮಲ್ಲಿ ಈವ್ನಿಂಗ್ ಅಡುಗೆ ಮಾಡೋಕ್ಕಾಗಿಲ್ಲ ಅಂದರೆ ಚಪಾತಿ ಇಲ್ಲ ರೊಟ್ಟಿ ಹಾಕ್ಕೊಂಡು ಚಟ್ನಿ ಪುಡಿ ಜೊತೆ ತಿನ್ಕೊಬಿಡ್ಬೋದು. ಅವರು ಪ್ರತಿ ಸಲ ಬಂದಾಗಲೂ ಅಷ್ಟೇ, ನನ್ನ ಹತ್ರ ಏನೇನಿದೆ ಏನೇನಿಲ್ಲ, ಯಾವ್ಯಾವ್ದು ಖಾಲಿಯಾಗಿದೆ ಅಂತೆಲ್ಲ ಅವರೇ ನೋಡ್ಬಿಟ್ಟು ಪಾಪ ಎಲ್ಲ ಮಾಡಿಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಬಂದಾಗಲೂ 2 ಥರ ಚಟ್ನಿ ಪುಡಿ ಮಾಡಿಕೊಟ್ಟಿದ್ರು. ಈ ಸಲ ಒಂದೇ ಸಾಕು ಅಂತ. ಲಾಸ್ಟ್ ಟೈಮ್ ಬಂದಾಗ ಖಾರದ ಪುಡಿ ಮಾಡಿಕೊಟ್ಟಿದ್ರು, ಧನಿಯಾ ಪುಡಿ ಎಲ್ಲ ಮಾಡಿಕೊಟ್ಟಿದ್ರು. ಅದೆಲ್ಲ ಇನ್ನೂ ಇದೆ. ನನಗೆ ಅಂತ ಅಲ್ಲ, ನಮ್ಮ ಅಮ್ಮ ನಮ್ಮ 3 ಜನ ಅಕ್ಕನ ಮನೆಗೆ ಹೋದಾಗಲೂ ಅಷ್ಟೇ, ಅವ್ರ ಹತ್ರನೂ ಏನಿದೆ ಏನಿಲ್ಲ, ಏನು ಬೇಕು ಅಂತ ಅವ್ರು ಕೂಡ ಹೆಲ್ಪ್ ಮಾಡಿಕೊಡ್ತಾರೆ. ಚಟ್ನಿ ಪುಡಿ ಅಂತೂ ಸಖತ್ತಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ಈಗ ನೆಕ್ಸ್ಟ್ 4th ಐಟಮ್ ಬಂದು ಅಕ್ಕಿ ಸೆಟ್ಟು ಖಾಲಿಯಾಗಿಬಿಟ್ಟಿತ್ತು. ಅಂದರೆ ನಾವು ರೆಡಿಮೇಡ್ ತಂದು ತಿಂತಾಯಿದ್ವಿ. 1 kg 2 kg ಡಿಮಾರ್ಟ್ಗೆಲ್ಲ ಹೋದಾಗ ಪ್ಯಾಕೆಟ್ ಸಿಗುತ್ತಲ್ವ, ಅದನ್ನು ತೊಗೊಂಡು ಬಂದು ತಿಂತಾಯಿದ್ವಿ. ಬಟ್ ಅಮ್ಮಂಗೆ ಅದು ರೆಡಿಮೇಡೆಲ್ಲ ಏನು ತಿಂತಾರೆ, ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅಕ್ಕಿ ಹಸಿಟ್ಟು ಕೂಡ ರೆಡಿ ಆಯಿತು. ಹಾಗೆ ಮಿಲ್ ಹೋಗಿ ಬರುವಾಗ ಒಂದು ವಾಕಿಂಗ್ ಹೋಗಿ ಬರೋಣ ಅಂತ, ನಮ್ಮ ಮನೆ ಹತ್ರನೇ ಒಂದು ಲೇಕ್ ಇದೆ, ತುಂಬ ಚೆನ್ನಾಗಿದೆ. ವಾಕಿಂಗ್ ಎಲ್ಲ ತುಂಬಾ ಸ್ಪೇಸ್ ಇದೆ. ಈ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್, ಗಾಡಿ ಸೌಂಡು ಫುಲ್ ಸೌಂಡ್ ಇರುತ್ತೆ. ಅದ್ರ ಮಧ್ಯೆ ಈ ಥರ ಲೇಕೆಲ್ಲ ಬಂದು ವಾಕಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮೈಂಡೆಲ್ಲ ಫ್ರೆಶ್ ಆಗುತ್ತೆ.
ಸೊ ನಮ್ಮದು ಕೂಡ ಒಂದು ವಾಕಿಂಗ್ ಆಯಿತು. ಅಮ್ಮನಿಗೂ ಕೂಡ ತೋರಿಸ್ತಾ ಇದ್ದ, ಅಮ್ಮ ಇಲ್ಲಿ ಬರ್ತಾ ಇರ್ತೀವಿ, ನಾವು ವಾಕಿಂಗ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದ ಅಮ್ಮನಿಗೂ ಕೂಡ. ನಾನು ಯಾಕಪ್ಪ ಇದನ್ನು 4th ಐಟಮ್ ಅಂತ ಹೇಳಿದ್ದೀನಿ ಅಂತ ಹೇಳಿದರೆ, 3rd ಐಟಮ್ಮು ಅಮ್ಮ ರಾಗಿ ಮಾಡಿದರು. ಸೊ ಆ ರಾಗಿಗೆ ಸ್ವಲ್ಪ ಅಕ್ಕಿ, ಕಾಳು, ಸೋಯಾ ಕಾಳು, ಬಾದಾಮು, ಗೋಡಂಬಿ, ಜೀರಾ ಅದನ್ನೆಲ್ಲ ಹಾಕಿ ನನಗೂ ಆಗುತ್ತೆ, ವಂಶಿಗೂ ಆಗುತ್ತೆ ಅಂತ ಮಾಡಿಕೊಟ್ಟಿದ್ರು. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಆಫೀಸಿಗೆ ಹೋಗಿದ್ದೆ. ಮಿಲ್ಗೆ ಹೋದಾಗ ಅಲ್ಲಿ ವಂಶಿ ಫುಲ್ ಶಾಕಲ್ಲಿ ನೋಡ್ತಾ ಇಲ್ಲ, ಇದೇನಪ್ಪ ಹಸಿಟ್ಟು ಹಿಂಗೆ ಬರ್ತಾ ಇದೆ, ನಾನು ನೋಡೇ ಇಲ್ವಲ್ಲ ಅಂದ್ಕೊಂಡು. ಈಗ 5th ಐಟಮ್ ಬಂತು ಗೋಧಿ ಹಸಿಟ್ಟು. ಸೊ ನಾವು ಅದು ಕೂಡ ರೆಡಿಮೇಡ್ ತಿಂತಾಯಿದ್ವಿ, ಅದು ಮಿಲ್ಲೆಲ್ಲ ಮಾಡ್ಸೋಕ್ಕೆ ಟೈಮ್ ಇರಲ್ಲ ಅಂತ. ಸೊ ಅಮ್ಮ ಗೋಧಿ ತಗೊಂಬಂದು ನೀಟಾಗಿ ವಾಶ್ ಎಲ್ಲ ಮಾಡಿ ಅದ್ರ ಜೊತೆ ಸೋಯಾ ಕಾಳು ಕೂಡ ಹಾಕಿದ್ದಾರೆ. ಸೋಯಾ ಕಾಳು ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ನೀವು ಇಟ್ಟಿದ್ರೂ ಒಂಥರ ಫ್ರೆಶ್ ಆಗಿ ಸಾಫ್ಟಾಗೇ ಇರುತ್ತೆ. ಸೊ ಗೋಧಿ ಹಸಿಟ್ಟು ಕೂಡ ರೆಡಿ ಆಯಿತು. ಇಲ್ಲಿ ಬೆಂಗಳೂರಲ್ಲಂತೂ ಬಿಡಿ, ಅಕ್ಕಪಕ್ಕನೇ ತರಕಾರಿ ಎಲ್ಲ ಸಿಗುತ್ತೆ. ಮನೆ ಮುಂದೆ ಹೋದರೆ ಎಲ್ಲ ಥರ ತರಕಾರಿ ಅಂತೆ, ಬೇಕ್ರಿ, ಹಾಲು, ಮೊಸರು ಎಲ್ಲ ಥರ ಸಿಗುತ್ತೆ. ನಮ್ಮಮ್ಮಂಗೆ ಅದೊಂಥರ ಖುಷಿ, ಮನೆ ಮುಂದೆ ಬಂದರೆ ತರಕಾರಿ ಸಿಗುತ್ತಲ್ಲ ಅಂತ. ಅವ್ರಿಗಂತೂ ಇಷ್ಟೆಲ್ಲ ತರಕಾರಿ ನೋಡ್ಬಿಟ್ಟು ಖುಷಿ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಅಡುಗೆ ಕೂಡ ಅವರೇ ಮಾಡಿಕೊಡ್ತಾರೆ ನಮಗೆ. ನಾವೇನು ರೆಗ್ಯುಲರಾಗಿ ಜಾಸ್ತಿ ಮಾಡಲ್ವೋ ಅದನ್ನು ಅವ್ರು ಮಾಡಿಕೊಡ್ತಾರೆ. ಅವರು ಪಾಪ ರೆಸ್ಟ್ಗೆ ಅಂತ ಬಂದಿದ್ದು, 1 ವಾರ ಅಷ್ಟೇ ರೆಸ್ಟ್ ಮಾಡಿದ್ದು. ಅದಾದಮೇಲೆ ನಾವು ಕೆಲಸ ಮಾಡ್ಕೊಂಡಿರ್ತೀವಲ್ಲ, ಒಬ್ಬಳೇ ಮಾಡ್ತಾ ಇರ್ತಾಳಲ್ಲ ಇವಳು ಅಂತ ಫೀಲ್ಗೆ ಎದ್ದು ಮಾಡಿಬಿಡ್ತಾರೆ. ಕುತ್ಕೊಳ್ಳೋದೇ ಇಲ್ಲ ಅಂತಾರೆ, ರೆಸ್ಟ್ ಮಾಡೋದೇ ಇಲ್ಲ ಅಂತಾರೆ. ಅವ್ರಿಗೂ ಒಂಥರ ಫೀಲ್ ಆಗುತ್ತೆ, ಇವು ಮಕ್ಕಳು ಒಬ್ಬಳೇ ಮಾಡ್ತಾ ಇದ್ದಾಳಲ್ಲ ಅಂತ. ಸೊ ಅಮ್ಮ ಏನಿಲ್ಲ ಹುಷಾರಾಗಿದ್ದಾರೆ. ಸೊ ಮತ್ತೆ ಒಂದು 10 ಡೇಸ್ ಆದಮೇಲೆ ಅವರೇ ಎದ್ದು ಕೆಲಸ ಮಾಡ್ತಿದ್ರು. ಅವರು ಬಂದರೆ ಅಂತೂ ನಾನಂತೂ ಸೋಂಬೇರಿ ಆಗಿಬಿಟ್ಟಿರ್ತೇನೆ. ಪಾಪ ಎಲ್ಲ ಅವರೇ ಕೆಲಸ ಮಾಡಿಕೊಡ್ತಾ ಇರ್ತಾರೆ, ಬೆಳಗ್ಗೆನೇ ಎದ್ದು ತಿಂಡಿ ಮಾಡ್ತಾ ಇರ್ತಾರೆ. ಮತ್ತು 6th ಐಟಮ್ ನನ್ನ ಫೇವ್ರೆಟ್ ಜಾಮೂನ್. ಅಮ್ಮ ಯಾವಾಗಲೂ ಬಂದರೂ ನಾನಂತೂ ಜಾಮೂನ್ ಮಿಸ್ ಮಾಡಲ್ಲ. ಅಮ್ಮ ಮಾಡೋ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸೊ ಅದೊಂದು ಮಾಡಿಬಿಡಮ್ಮ ಅಂತ ಅಂದಿದ್ದಕ್ಕೆ ನಾನೇ ಅದನ್ನು ಹೇಳಿದೆ ಮಾಡಮ್ಮ ಅಂತ. ಸೊ ಅದನ್ನು ಮಾಡಿಕೊಡ್ತಾ ಇದ್ದಾರೆ ನನಗೆ. ಮದುವೆ ಮುಂಚೆ ಅಂತೂ ನಮಗೇನು ಗೊತ್ತಾಗ್ತಿರ್ಲಿಲ್ಲ ಮನೆಗಳಲ್ಲಿ ಎಷ್ಟು ಕೆಲಸಗಳಿರುತ್ತೆ ಏನು ಅಂತ. ಬೆಳಗ್ಗೆ ಹೋದರೆ ಸಂಜೆ ಬರ್ತಾಯಿದ್ವಿ, ಊಟ ರೆಡಿ ಆಗ್ತಿತ್ತು, ಊಟ ಮಾಡ್ಕೊಂಡು ಬಿಡ್ತಾಯಿದ್ವಿ. ಸೊ ಮದುವೆ ಆದಮೇಲೆ ಅಮ್ಮನ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ. ಆಗ ನಮಗೇನು ಟೆನ್ಷನ್ ಇರ್ತಿರ್ಲಿಲ್ಲ. ಬೆಳಗ್ಗೆ ಇದ್ದರೆ ತಿಂಡಿ ರೆಡಿ ಆಗೋದು, ಸ್ನಾನಕ್ಕೆಲ್ಲ ರೆಡಿ ಆಗೋದು, ತಿಂಡಿ ಮಾಡ್ಕೊಂಡು ಹೋದರೆ ರಾತ್ರಿ ಬರ್ತಾಯಿದ್ವಿ, ಮತ್ತು ಊಟ ಮಾಡ್ಕೊಂಡು ಮಲಗೋದು. ಇಷ್ಟೇ ನಮ್ಮ ಡೈಲಿ ಶೆಡ್ಯೂಲ್. ಅದು ಬಿಟ್ಟು ಇನ್ನೇನು ಇರ್ತಾ ಇರಲಿಲ್ಲ. ಇಲ್ಲಿ ವಂಶಿ ನೋಡಿ, ಅವ್ರ ಅಜ್ಜಿ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇರಲ್ಲ. ಈ ಥರದೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾಳೆ. ಸೊಪ್ಪು ಬಿಡಿಸ್ಕೊಡೋದು, ತರಕಾರಿ ಎಲ್ಲ ಒಂದು ಬಾಕ್ಸಿಗೆ ಹಾಕಮ್ಮ ಅಂದರೆ ಬಾಕ್ಸಿಗೆ ಹಾಕ್ತಾಳೆ. ಕುತ್ಕೊಂಡು ಸಬ್ಸಿಗೆ ಸೊಪ್ಪು, ಇದು ಮೆಂತ್ಯ ಸೊಪ್ಪು ಆ ಥರ ಎಲ್ಲ ಕೊಟ್ಟರೆ ಈ ಥರ ಎಲ್ಲ ಬಿಡಿಸ್ತಾಳೆ ಅವಳು. ಈಗ ಜಾಮೂನ್ ಬಂತು, ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ. ನಮ್ಮಮ್ಮ ಹಾಗೆ ಹೇಳಿದ್ನಲ್ಲ, ಏನಾದರೂ ಮಾಡಿದ್ರೆ ಕೆಲಸ ಮಾಡ್ತಿದ್ರು ತಂದು ಕೊಡ್ತಾರೆ, ತಿನ್ನು ಬಿಸಿರುವಾಗಲೇ ತಿನ್ಬಿಡಬೇಕು, ಚೆನ್ನಾಗಿರುತ್ತೆ ಅಂದ್ಕೊಂಡು. ಸೂಪರಾಗಿತ್ತು ಜಾಮೂನು. ಅದೇನೋ ಗೊತ್ತಿಲ್ಲಪ್ಪ, ಅಮ್ಮ ಮಾಡಿದ ಜಾಮೂನು ಬಾಯಲ್ಲಿ ಹಾಕಿದ ತಕ್ಷಣ ಫುಲ್ ಸಾಫ್ಟಾಗಿರುತ್ತೆ, ಮೆಲ್ಟ್ ಆಗಿಬಿಡುತ್ತೆ. ಈಗ 7th ಐಟಮ್ ರೆಡಿ ಆಗ್ತಿದೆ. ಇದಂತೂ ತುಂಬಾ ಸ್ಪೆಷಲ್. ಮೇ ಬಿ ಇದರಿಂದ ಈ ವಿಡಿಯೋ ನೋಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಏನಪ್ಪ ಅಂತ ಹೇಳಿದರೆ, ಸೊ ಇದನ್ನೆಲ್ಲ ಯೂಸ್ ಮಾಡಿ ಒಳ್ಳೆ ತಲೆಗೆ ಆಯಿಲ್ ನಾವೇ ರೆಡಿ ಮಾಡ್ಕೋಬೋದು ಮನೇಲಿ. ಸೊ ಆನ್ಲೈನು ಅದು ಇದು ಹೋಗೋದ್ರಿಂದ ಮನೆಯಲ್ಲೇ ಯೂಸ್ ಮಾಡ್ಕೋಬೋದು. ನೋಡಿ, ನಾನು 1/2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೇಥಿ ಹಾಕ್ಕೊಂಡಿದ್ದೀನಿ, ಮತ್ತು ಬಾದಾಮನ್ನ ಇನ್ನು ಸ್ವಲ್ಪ ಕ್ವಾಂಟಿಟಿ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಬಾದಾಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಆಯಿಲ್ ಇನ್ನೂ ಕ್ವಾಲಿಟಿಯಾಗಿ ಬರುತ್ತೆ. ಮತ್ತು ನಾನು ಇಲ್ಲಿ 2 ದಾಸವಾಳ ಹೂವು ಹಾಕೋತಾ ಇದ್ದೇನೆ. ಈ ಆಯಿಲ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ಸ್ ಕಮ್ಮಿ ಆಗುತ್ತೆ, ತುಂಬ ತಿಕ್ಕಾಗಿ ಬೆಳೆಯುತ್ತೆ, ಲಾಂಗ್ ಕೂಡ ಆಗುತ್ತೆ. ಸೊ ನಮ್ಮಮ್ಮ ನಮಗೆ ಇದು ಮುಂಚೆಯಿಂದ ಇದನ್ನೇ ಆಯಿಲ್ ಹಾಕ್ತಾಯಿದ್ರು. ಇದು ಬಂದು ಮೆಹಂದಿ ಎಲೆ.
ಸೊ ಅರ್ಧ ಲೀಟರಿಗೆ ನಾನು ಇಷ್ಟು ಕ್ವಾಂಟಿಟಿ ಹಾಕೋತಾ ಇದ್ದೀನಿ. ನೀವು 1 ಲೀಟರ್ 2 ಲೀಟರ್ ಇದ್ದಾಗ ಸೇಮ್ ಕ್ವಾಂಟಿಟಿ ಡಬಲ್ ಮಾಡ್ಕೋಬೇಕು. ಇಲ್ಲಿ ಬೇವಿನ ಎಲೆ ಹಾಕೋತಾ ಇದ್ದೀನಿ 1 ಕಪ್ಪಷ್ಟು. ಈ ಬೇವಿನ ಎಲೆ ಹಾಕೋದ್ರಿಂದ ನಿಮಗೆ ಇಚ್ಚಿಂಗ್ನೆಸ್ ಆ ಥರ ಎಲ್ಲ ಆಗೋಲ್ಲ, ಸ್ವೆಟ್ ಆಗೋದು ಇಚ್ಚಿಂಗ್ ಆಗೋದು ಆ ಥರ ಎಲ್ಲ ಆಗೋಲ್ಲ. ಇದು ದಾಸವಾಳ ಗಿಡದ್ದು ಎಲೆ. ದಾಸವಾಳ ಹೂವು ಮತ್ತು ಅದರಂತೂ ತುಂಬಾ ಒಳ್ಳೆ ಅಂಶಗಳಿರುತ್ತೆ. ಅದು ನಮ್ಮ ಹೇರ್ಗೆ ಗುಡ್ ಸಪೋರ್ಟ್ ಕೊಡುತ್ತೆ. ಮತ್ತು ರೋಸ್ ಹೂವು, ಸೊ ಅದು ಏನಿರುತ್ತೆ ಎಲೆಗಳು ಅದನ್ನು ಹಾಕೋತಾ ಇದ್ದೀವಿ. ಸೊ ಇದು ಅಷ್ಟು 1 ಕಪ್ಪಷ್ಟು ಹಾಕೋಬೇಕಾಗತ್ತೆ. ಈಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೊಳ್ಳೋದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು 1 ಕಪ್ಪಷ್ಟು ಒಂದಲ್ಲ 2 ಕಪ್ಪಷ್ಟು ಹಾಕೋತಾ ಇದ್ದೇನೆ ಕರ್ಬೇವಿನ ಸೊಪ್ಪು. ಸ್ವಲ್ಪ ದೊಡ್ಡ ಕಪ್ಪಲ್ಲಿ ನಾನು ಹಾಕೋತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಈ ಗಿಡಮೂಲಿಕೆಗಳಲ್ಲಿ ಏನೇನು ಅಂಶಗಳಿರುತ್ತೆ ಸೊ ಅದೆಲ್ಲ ಆಯಿಲಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ, ಆನ್ಲೈನ್ ಅದು ಇದು ಹೋಗೋಕ್ಕಿಂತ ಮನೇಲಿ ಎಂಥ ಒಳ್ಳೆ ಆಯಿಲ್ನ ರೆಡಿ ಮಾಡ್ಕೋಬೋದು ಅಂತ. ನಾವು ಯಾವ ಕಲ್ಲರು ಹಾಕಿಲ್ಲ, ಏನಿಲ್ಲ. ನೋಡಿ, ಎಲ್ಲ ಅಕ್ಕಪಕ್ಕ ಸಿಗೋ ಗಿಡಗಳೇ, ಮೇಥಿ ಅದೆಲ್ಲ ಮನೇಲೇ ಇರುತ್ತೆ, ಬಾದಾಮಿ ಮನೆಯಲ್ಲೇ ಇರುತ್ತೆ. ನೋಡಿ ಎಂಥ ಒಳ್ಳೆ ಆಯಿಲ್ನ ರೆಡಿ ಮಾಡ್ಬೋದು ಅಂತ. ನಾನು ಮದುವೆ ಮುಂಚೆ ಇದನ್ನೇ ಆಯಿಲ್ ಯೂಸ್ ಮಾಡ್ತಾಯಿದ್ದೆ, ನಮ್ಮಮ್ಮ ಮಾಡಿಕೊಡ್ತಾಯಿದ್ರು. ಈಗ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ, ತುಂಬ ಹೇರ್ ಫಾಲ್ಸ್ ಆಗ್ತಾಯಿತ್ತು. ಅದಕ್ಕೆ ನಮ್ಮಮ್ಮ ನೋಡ್ಬಿಟ್ಟಿದ್ದೀನಿ ಈ ಥರ ಆಗೋಗಿದೆ ಅಂತ ಆಯಿಲ್ ಕೂಡ ರೆಡಿ ಮಾಡಿಕೊಟ್ರು. ಇದನ್ನು ವೀಕ್ಲಿ 3 ಡೇಸ್ ಹಚ್ಕೊಳ್ಳಿ, ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಈ ಥರ ಒಂದು ಜಾಲರಿ ತೊಗೊಂಡು ಈಗ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಆಯಿಲ್ ಸಪ್ರೇಟು, ಅದು ಸಪ್ರೇಟು. ಮತ್ತು ಆ ಮಡ್ಡಿ ಇರುತ್ತಲ್ಲ ಅದನ್ನೆಲ್ಲ ಒಂದು ಬಾಕ್ಸಿಗೆ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸಲ ನೀವು ಕೊಬ್ಬರಿ ಎಣ್ಣೆ ಹಾಕಿ ಬೇಯಿಸ್ಕೋಬೋದು. ಸೊ ಆಲ್ಮೋಸ್ಟ್ ಇದೇ ಕಲರ್ ಬರುತ್ತೆ ಸೆಕೆಂಡ್ ಟೈಮ್ ಕೂಡ. ಥರ್ಡ್ ಟೈಮ್ ಅಷ್ಟೊಂದು ಬರಲ್ಲ, ಅಷ್ಟೊಂದು ಅಂಶಗಳೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಸೆಕೆಂಡ್ ಟೈಮ್ ಕೂಡ ಮಾಡ್ಕೋಬೋದು. ನೋಡಿ, ಎಣ್ಣೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಯಾವುದೇ ರೀತಿ ಕಲರ್ ಏನೂ ಹಾಕಿಲ್ಲ. ಸೊ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ ಆದಿವಾಸಿ ಅದು ಇದೆಲ್ಲ ಬರುತ್ತಲ್ಲ ಅದರಲ್ಲೂ ಇದೇ ಹಾಕಿರ್ತಾರೆ, ಬಟ್ ಇನ್ನೂ ಸ್ವಲ್ಪ ಐಟಮ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಬಟ್ ಇದು ಕೂಡ ಆ್ಯಡ್ ಮಾಡಿರ್ತಾರೆ ಅವರು. ಸೊ ಈಗೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಬಾಟಲ್ ಒಳಗಡೆ ಹಾಕೋತಾ ಇದ್ದೀನಿ. ಮುಂಚೆ ಸ್ಟಾರ್ಟಿಂಗೆಲ್ಲ ತೋರಿಸಿದ್ನಲ್ಲ ಆಯಿಲ್, ಅರ್ಧ ಲೀಟ್ರ್ ಆಯಿಲ್ ಹಾಕೋತಾ ಇದ್ದೀನಿ ಬಾಣಲೆಗೆ ಅಂತ. ಆಗ ಹೇಗಿತ್ತು ಕಲರು, ಈಗ ಹೇಗಿದೆ ನೋಡಿ ಕಲರ್. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲ ಮನೇಲೇ ಸಿಗುತ್ತೆ, ಅಕ್ಕಪಕ್ಕನೇ ಸಿಗುತ್ತೆ, ಆರಾಮ್ಸೆ ನೀವು ಮಾಡ್ಕೋಬೋದು. ಮತ್ತು ಈ ಆಯಿಲ್ಗೆ ನಾವೇನೂ ಹೆಸರಿಟ್ಟಿಲ್ಲ. ನಿಮಗೇನಾದರೂ ಒಂದೊಳ್ಳೆ ಹೆಸರು ಗೊತ್ತಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ನೋಡಿ, ಅರ್ಧ ಲೀಟ್ರ್ ತೊಗೊಂಡಿದ್ವಿ, ಬಟ್ ಎಲ್ಲ ಚೆನ್ನಾಗಿ ಬೇಯಿಸಿದ್ಮೇಲೆ ಒಂದು 3/4 ಭಾಗ ಅಷ್ಟು ಬರುತ್ತೆ ಬಾಟಲಲ್ಲಿ. ಸೊ ಈಗ ಇದು ನೋಡಿ, ನಮ್ಮಮ್ಮ ಬಂದರೆ ಈ ಥರ ಎಲ್ಲ ನನಗೆ ಮಾಡಿಕೊಡ್ತಾರೆ. ರೆಡಿಮೇಡೆಲ್ಲ ತಿನ್ನಬೇಡ ಇದು ತಿನ್ನಬೇಡ, ಮನೇಲೇ ಮಾಡಿ ತಿನ್ನಬೇಕು ಅಂತ. ಸೊ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮಾಮ್, ಲವ್ ಯು. ನಮ್ಮಮ್ಮ ನೋಡಿ ಆವಾಗಲೇ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ. ಊರಿಗೆ ಹೋಗಬೇಕು, ಕೆಲಸಗಳಿದೆ. ಈಗ ಹಬ್ಬ ಎಲ್ಲ ಬರ್ತಿದೆ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಲಕ್ಷ್ಮಿನ ಕೂರಿಸ್ಬೇಕು ಅಂತ. ಬೇಜಾರಾಗ್ತಾಯಿತ್ತು ನನಗೂ, ನಮ್ಮನ್ನು ಕಳಿಸ್ಕೊಡ್ಬೇಕಲ್ಲಪ್ಪ ಅಂತ. ಸೊ ನಾನು ಬರ್ತೀನಮ್ಮ, ನಾನು ಊರಿಗೆ ಹೋಗಿ ಮಾತಾಡ್ಸ್ಕೊಂಬಂದಂಗೆ ಆಗುತ್ತೆ ಅಂತ ನಾನು, ಅಮ್ಮ, ಹಸ್ಬೆಂಡ್, ವಂಶಿಗಂತೂ ಬಿಟ್ಟು ಹೋಗೋಕ್ಕಾಗಲ್ಲ, ಜೊತೆ ಕರ್ಕೊಂಡೇ ಬರಬೇಕು. ಸೊ ಎಲ್ಲ ಹೊರಟಿದ್ದೀವಿ ಊರಿಗೆ. ಇವತ್ತಿನ ಲಾಗ್ ಈ ಥರ ಇತ್ತು. ಸ್ಪೆಷಲಾಗಿ ಅಮ್ಮ ಊರಿಗೆ ಬಂದರೆ ನನಗೆ ಏನೇನು ಮಾಡಿಕೊಡ್ತಾರೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.